ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಆದಿವಾಸಿ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೇ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಫೇಕ್ ಆಯಿಲ್ ಯಾವ ತರ ಸಿಗುತ್ತೆ, ಆನ್ಲೈನ್ ನಲ್ಲೆಲ್ಲ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಅದರಿಂದ ನಾನು ಮೋಸ ಹೋಗಿದ್ದೀನಿ. ಅದನ್ನ ಯಾವ ತರ ತಗೊಂಡು ಕಮ್ಮಿ ರೇಟಲ್ಲಿ ಸಿಗುತ್ತೆ, ಕಮ್ಮಿ ಚಿಕ್ಕ ಬಾಟ್ಲ್ ಯೂಸ್ ಮಾಡಿ ಅಕಸ್ಮಾತ್ ಚೆನ್ನಾಗಿ ಬಂತು ಅಂತಂದ್ರೆ, ತಲೆನೋವು ಇದೆಲ್ಲ ಕಮ್ಮಿ ಆಯ್ತು ಚೆನ್ನಾಗಿ ಬಂತು ಅಂತಂದ್ರೆ ಆಮೇಲೆ ದೊಡ್ಡ ಬಾಟ್ಲ್ ತರಿಸ್ಕೊಳ್ಳೋಣ ಉದ್ದೇಶದಿಂದ ನಾನೇನ್ ಮಾಡಿದೆ, ಚಿಕ್ಕ ಬಾಟ್ಲ್ನ ಬುಕ್ ಮಾಡಿದೆ. ಅಮೆಜಾನ್ ಅಲ್ಲೇ ಬುಕ್ ಮಾಡಿದ್ದು. ಅದು ಬಂದಾದ್ಮೇಲೆ ನೋಡಿದೆ ಅದು ಫೇಕ್ ಆಯಿಲ್ ಅಂತ, ಬರೀ ಬ್ಲಾಕ್ ಮಾಮೂಲಿ ಗಾಡಿಗಳಿಗೆ ಹಾಕ್ತಾರಲ್ಲ ಅದರ ಬ್ಲಾಕ್ ಆಯಿಲ್ ಇತ್ತು. ಅದಾದ್ಮೇಲೆ ಈ ತರ ಎಲ್ಲ ನೋಡಬಾರ್ದು, ಒಳ್ಳೆ ಆಯಿಲ್ ತರಿಸ್ಕೋಬೇಕು, ಒಂದು 1500 ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಅಲ್ಲಿ ಆಮೇಲೆ ಯೂಟ್ಯೂಬ್ ಚಾನಲ್ ಎಲ್ಲ ಹುಡುಕ್ದಾಗ ಒಬ್ರು ಇದರಲ್ಲಿ ನಂಬರ್ಲೆಲ್ಲ ಕೊಟ್ಟಿದ್ರಲ್ಲ ಅದನ್ನ ಮೆನ್ಷನ್ ಮಾಡಿದ್ರು. ಈ ನಂಬರ್ಗೆ ನಾನು ಫೋನ್ ಮಾಡಿ ಮಾತಾಡಿದೆ. ಅದಾದ್ಮೇಲೆ ನಂಬಿಕೆ ಬಂದಿಲ್ಲ. ಅದಾದ್ಮೇಲೆ ವಿಡಿಯೋ ಕಾಲ್ ಮಾಡಿದೆ. ವಿಡಿಯೋ ಕಾಲ್ ಮಾಡಿ ಅವರು ಈ ತರ ಬಾಟ್ಲನ್ನ ಜೋಡಿಸಿರೋದು, ಮತ್ತೆ ಅದು ರೆಡಿ ಮಾಡೋದು, ಮತ್ತೆ ಪ್ಯಾಕ್ ಮಾಡೋದು, ಇದನ್ನೆಲ್ಲ ನೀಟಾಗಿ ವಿಡಿಯೋ ಎಲ್ಲ ತೋರಿಸಿದ್ಮೇಲೆ ನನ್ನ ನಂಬಿಕೆ ಬಂತು. ಅದಾದ್ಮೇಲೆ ಬುಕ್ ಮಾಡ್ಕೊಂಡೆ. ಆಮೇಲೆ ಬಂತು ಇದು ಒರಿಜಿನಲ್ ಅಲ್ಲೇ. ಇದರಲ್ಲಿ ನೋಡಿ ಆಯಿಲ್ ಇರುತ್ತೆ, ಮತ್ತೆ ಇದರಲ್ಲಿ ಮೂಲಿಕೆಗಳು ಹಾಕಿರ್ತಲ್ಲ ಅವರು ಬೆಂದಿರೋವು, ಅದು ಒಂದು ಸ್ವಲ್ಪ ಜಾಸ್ತಿ ಇರಲ್ಲ, 1-2-3 ಇರುತ್ತೆ ಅಷ್ಟೇ. ಆ ಕಡ್ಡಿಗಳು ಸ್ವಲ್ಪ ಇದ್ರಲ್ಲಿ ಹಾಕಿರ್ತಾರೆ. ಅದನ್ನ ನೋಡಿ ಬಂದಾದ್ಮೇಲೆ ಖುಷಿಯಿಂದ 3 ತಿಂಗಳು ಯೂಸ್ ಮಾಡಿ, ಅದಾದ್ಮೇಲೆ ನಮ್ ಸಬ್ಸ್ಕ್ರೈಬರ್ ಆಗ್ಲಿ ಹೊಸದಾಗಿ ನೋಡಿದಾಗ್ಲಿ ನಿಮ್ಗೆಲ್ಲರಿಗೂ ನಮ್ ಫ್ರೆಂಡ್ಸ್ ಇದ್ದಂಗೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಇವಾಗ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಏರ್ ಫಾಲ್ ಆಗೋದು, ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ಕೂದಲೆಲ್ಲ ಉದುರೋಗೋದು, ಮತ್ತೆ ಸ್ನಾನ ಮಾಡಿ ಬಂದ್ಮೇಲೆ ಹಿಂಗ್ ಬಾಚ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಾಚ್ನಿಕೆಲ್ಲ ಉದುರೋಗೋದು, ಈ ತರ ಎಲ್ಲ ಬರ್ತಾ ಇತ್ತು. ಇದನ್ನ ಯೂಸ್ ಮಾಡಿದಾಗಿಂದ ನನ್ಗೆ ಅದೇನು ಬರ್ತಾ ಇಲ್ಲ. ಒಂದ್ ಸ್ವಲ್ಪ ದಿನ ಹಿಂದೆ ನಾನು ಉದ್ದಕ್ಕೆ ಕೂದಲು ಬೆಳೆಸಿದ್ದೆ, ಅವಾಗೆಲ್ಲ ಬರೀ ಇದೇ ತರ ಆಗ್ತಾ ಇತ್ತು. ಮತ್ತೆ ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಂಗಡಿಲಿ ಇರ್ತೀನಿ ಬಟ್ಟೆ ಗಲೀಜಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಅದಕ್ಕೆ ಫುಲ್ ಖಾಲಿ ಆಗಿಲ್ಲ 3 ತಿಂಗಳಾದ್ರೂ. ಆದ್ರೆ ವಾರದಲ್ಲಿ 2 ದಿನ ಸಾಯಂಕಾಲ ಮಾತ್ರ ಫುಲ್ ತಲೆ ಮೇಲೆ ಹಾಕೊಂಡು ಫುಲ್ ಮಸಾಜ್ ತರ ಮಾಡ್ಬಿಟ್ಟು, ಮತ್ತೆ ನೈಟ್ ಅಲ್ಲಿ ಹಂಗೆ ಮಲ್ಗ್ಬಿಟ್ಟು ಬೆಳಿಗ್ಗೆ ಎದ್ದು ರೆಗ್ಯುಲರ್ ಆಗಿ ಸ್ನಾನ ಮಾಡ್ತಾ ಇದ್ದೆ. 3 ತಿಂಗಳು ಯೂಸ್ ಮಾಡೋದ್ರಿಂದ ಕೂದಲು ಉದುರೋದೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಚೆನ್ನಾಗಿದೆ ಒಟ್ಟಿನಲ್ಲಿ, ಎಲ್ಲರೂ ತಗೋಬಹುದು, ಯೂಸ್ ಮಾಡಿ. ಮತ್ತೆ ಇದನ್ನ ನಂಬರ್ಗಳನ್ನ ನಾನು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ಇವ್ರ ನಂಬರ್ಗೆ ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ನಂಬರ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಎಲ್ಲ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಬರುತ್ತೆ. ಅದನ್ನೇ ವಾರದಲ್ಲಿ ಒಂದ್ ದಿನ ಬಿಟ್ಟು ಒಂದ್ ದಿನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು 3-4 ಸರಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕೂದಲು. ನನ್ಗೆ ಟೈಮ್ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ, ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಓಕೆನಾ. ಅದೇ ರೀತಿ ನಾವು ನಮ್ಮ ಚಾನಲ್ ಅಲ್ಲಿ ಟೈಲರಿಂಗ್ ಬಗ್ಗೆ ತುಂಬಾ ವಿಡಿಯೋಸ್ ನ ಹೆಚ್ಚು ಕಮ್ಮಿ ಒಂದು 300 ವಿಡಿಯೋಸ್ ಮೇಲೆ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಇಂದ ಹಿಡಿದು ಡಿಸೈನರ್ ಇಂದ ಹಿಡಿದು ಪ್ಯಾಚ್ ವರ್ಕ್ ಬ್ಲೌಸ್, ಗಾಗ್ರಾ ಬ್ಲೌಸ್, ಇವಾಗ ಹೊಸದಾಗಿ ಬಂದಿರುವಂತ ಮಧುಬಾಲ ಬ್ಲೌಸ್ ಡಿಸೈನ್ ಸಮೇತನು ಎಲ್ಲಾನು ಅದರಲ್ಲಿ ಒಂದು ವರ್ಕ್ ಬರುತ್ತೆ, ನಾರ್ಮಲ್ ಬರುತ್ತೆ, ಎಲ್ಲಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ತರ ಅಂತಂದ್ರೆ ನೋಡಿ, ಈ ತರ ಇದು ಫ್ರಂಟು, ಇಲ್ಲಿ ಟೈಯಿಂಗ್ ಬರುತ್ತೆ, ಮತ್ತೆ ಇಲ್ಲೂ ಬ್ಯಾಕ್ ಬರುತ್ತೆ. ಬ್ಯಾಕ್ ಅಲ್ಲಿ ಇಲ್ಲಿ ಲೂಪ್ ಬಟನ್ ಬಂದು ಇಲ್ಲೆಲ್ಲ ವರ್ಕ್ ಮಾಡಿಸಿದಿರಿ. ಮತ್ತೆ ಇದೆ ಅದನ್ನ ತೆಗೆದು ಬಿಟ್ಟು ನಾವು ಸಪ್ರೇಟ್ ಆಗಿ ಈ ತರ ಅಟ್ಯಾಚ್ ಮಾಡ್ತೀವಿ. ಬೀಡ್ಸ್ ಹಾಕಿ ಕೈಯಲ್ಲೇ ನೀಟಾಗಿ ಹಿಂಗ್ ಹೊಲಿತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಆಗಿರುತ್ತೆ, ನೀಟಾಗಿರ್ಲಿ ಅನ್ನೋ ಉದ್ದೇಶನ ಈ ತರ ಮಾಡ್ತೀನಿ. ಮತ್ತೆ ಫ್ರಂಟ್ ಅಲ್ಲಿ ನೋಡಿ, ಇದು ಸ್ಯಾರಿ ಪೀಸ್ ಅಟ್ಯಾಚ್ ಮಾಡಿದ್ದೀನಿ ಕಪ್ಸ್ಗೆ. ಮತ್ತೆ ಇದನ್ನ ನಾರ್ಮಲ್ ಆಗಿ ವರ್ಕ್ ಮಾಡಿಸಿದೀನಿ. ಮತ್ತೆ ಇದು ಅಷ್ಟೇ ಸೇಮ್ ಅಮ್ಮ ಮಗಳದು ಒಂದೇ ತರ ಮಧುಬಾಲ ಡಿಸೈನ್ ಅಂತ ಹೇಳ್ಬಿಟ್ಟು ಮಾಡಿಸಿದೀನಿ. ಓಕೆನಾ. ಈ ತರ ತುಂಬಾ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಾನಲ್ ನ ಫಾಲೋ ಮಾಡಿ, ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಡೌಟ್ ಇದೆ ಅಂದ್ರೆ ನಾನು ಪೇಪರ್ ಕಟಿಂಗ್ ಸಮೇತನು ಮಾಡಿ ಕೊರಿಯರ್ ಮಾಡಿಸ್ತಾ ಇದ್ದೀನಿ. ಅದರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ನಾವು ಕಟ್ ಮಾಡೋದು ಹೆಂಗಿರುತ್ತೆ ಅಂದ್ರೆ ಅದನ್ನ ಪೇಪರ್ ಮೇಲೆ ಇಟ್ಟು ನೀವು ಕಟ್ ಮಾಡಿ ನೀವು ಹೊಲ್ದಿ ಫಿಟ್ಟಿಂಗ್ ಚೆಕ್ ಮಾಡ್ಕೋಬಹುದು, ನಮ್ ಕಟಿಂಗ್ ಯಾವ ತರ ಇರುತ್ತೆ ಅಂತ. ಎರಡನೇದು ಬಂದ್ಬಿಟ್ಟು ನೀವು ಅದನ್ನ ಮಾರ್ಕ್ ಮಾಡಿ ಕಟಿಂಗ್ ಮಾಡಕ್ ಮುಂಚೆ ಆ ಪೇಪರ್ ನೆತ್ ಅದ್ರ ಮೇಲೆ ಇಟ್ಟು ಎಲ್ಲೆಲ್ಲಿ ಏನ್ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಕು 2 ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅದನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಸಂಡೇ ಟೈಮಲ್ಲಿ ಬಂದ್ರೆ ನಿಮ್ಗೆ ಏನೋ ಸ್ವಲ್ಪ ಡೌಟ್ ಇದ್ರೆ ಡೌಟ್ ಮಾತ್ರ ಕ್ಲಿಯರ್ ಮಾಡ್ಕೋಬಹುದು. ಕಟಿಂಗ್ ಅಂದ್ರೆ ನನಗೂ ಟೈಮ್ ಇರಲ್ಲ, ಟೈಮ್ ಇದ್ರೂ ಅದಕ್ಕೆ ಚಾರ್ಜಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮಂತ್ ಇಂದನು ಆಫ್ಲೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಆಲ್ರೆಡಿ ನಮ್ಮ ನಂಬರ್ ಚಾನಲ್ ಅಲ್ಲಿ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ಅದರಲ್ಲಿ ನಿಮ್ಗೆ ಯಾವ ತರ ಇರುತ್ತೆ, ಟೈಮಿಂಗ್ಸ್ ಯಾವ ತರ ಇರುತ್ತೆ, ಕ್ಲಾಸಸ್ ಯಾವ ತರ ಇರುತ್ತೆ, ಅದನ್ನೆಲ್ಲ ನಿಮ್ಗೆ ಫುಲ್ ಡೀಟೇಲ್ಸ್ ಆಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಿಷಿನ್ ವರ್ಕ್ ಮಾಡೋರಿಗೆ ಮಿಷಿನ್ ವರ್ಕ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಹ್ಯಾಂಡ್ ವರ್ಕ್ ಮಾಡೋರಿಗೆ ಆಸಕ್ತಿ ಇರೋರು ಈ ತರ ಹ್ಯಾಂಡ್ ವರ್ಕ್ ಮಾಡ್ತೀವಲ್ಲ ಬ್ಲೌಸಸ್ಗೆಲ್ಲ, ನಮ್ದ್ರಲ್ಲಿ ತುಂಬಾ ಶಾರ್ಟ್ ವಿಡಿಯೋಸ್ ಅಂತ ಮಾಡಿ ರೀಲ್ಸ್ ಎಲ್ಲ ಮಾಡಿದ್ದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಹ್ಯಾಂಡ್ ವರ್ಕ್ ಯಾವ ತರ ಬರುತ್ತೆ ಅಂತ. ಅದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಏನು ಗೊತ್ತಿಲ್ಲ ಸರ್ ಟೈಲರಿಂಗ್ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋರಿಗೆ ಅದನ್ನ ನಾನು ಸ್ಟಾರ್ಟಿಂಗ್ ಇಂದ ಯಾವ ತರ ಟ್ರೈನಿಂಗ್ ತಗೋಬೇಕು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಬ್ಲೌಸ್ ಒಳ್ಳೆ ತರ ರೆಡಿ ಮಾಡ್ಕೊಡ್ತೀವಿ.
ಅದೇ ರೀತಿ ಸರ್ ನಮ್ಗೆ ಹೊಲಿಯಕ್ ಬರುತ್ತೆ, ಕಟಿಂಗ್ ಬರಲ್ಲ ಅವ್ರಿಗೆ, ಕಟಿಂಗ್ ನ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಕಟಿಂಗ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಸರ್ ನಾವು ಬೂಟಿಕ್ ಫಿನಿಶಿಂಗ್ ಬರಲ್ಲ ಅನ್ನೋರಿಗೆ ಹೊಲಿಯೋದು ಬರುತ್ತೆ, ಕಟಿಂಗ್ ಬರುತ್ತೆ, ಪ್ಲಸ್ ಬೂಟಿಕ್ ಫಿನಿಶಿಂಗ್ ಆಗಿ ನೀಟಾಗಿ ಫಿಟ್ಟಿಂಗು ಮತ್ತೆ ಬರಲ್ಲ ಅನ್ನೋರಿಗೆ ಅದನ್ನು ಹೊಲಿಯೋದು ತೋರಿಸ್ಕೊಡ್ತೀನಿ, ಪ್ಲಸ್ ಕಟಿಂಗು ತೋರಿಸ್ಕೊಡ್ತೀನಿ. ಓಕೆನಾ. ಅದೇ ರೀತಿ ಅಂಗಡಿಗೆ ಯಾವ ತರ ಸರ್ ನಾವು ಮುಂದಕ್ಕೆ ಬರ್ಬೇಕು ಅನ್ನೋದ್ರ ಬಗ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಮಾಡಬೇಕು, ಆಮೇಲೆ ಮುಂದಕ್ಕೆ ಹೋದ್ಮೇಲೆ ಟೈಲರ್ ಬಂದ್ಮೇಲೆ ಸ್ವಲ್ಪ ಪಿಕಪ್ ಆದ್ಮೇಲೆ ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ಈ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.